ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಇಲ್ಲಿಂದಲೇ ಶರಣುಗಳು. ಒಂದು ಮಹಾತ್ಮ ಬಸವಣ್ಣನವರ ವಚನ. ನಿಜವಾಗಿರ್ತಕ್ಕಂತಹ ದೇವನ ಕಲ್ಪನೆಯನ್ನು ಅರಿತುಕೊಂಡು ಆತ್ಮಸಾಕ್ಷಿಯಿಂದ ಬದುಕಿದರೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ ಎಲ್ಲ ಅನಾಚಾರಗಳು, ಭ್ರಷ್ಟಾಚಾರಗಳು, ಜಾತಿ ಭೇದ ಭಾವಗಳು, ಮೇಲು ಕೀಳು, ಈ ಮನುವಾದಿಗಳು ಸೃಷ್ಟಿಸಿದ ಎಲ್ಲ ಒಂದು ಅಜ್ಞಾನದ ಕಸವನ್ನು ತೆಗೆದುಹಾಕಲು ಬರುತ್ತದೆ. ಅದು ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಇಷ್ಟಲಿಂಗದ ಮೂಲಕ ಲಿಂಗ ಆಯತ ಧರ್ಮದ ಒಂದು ವಚನಗಳ ಆಚರಣೆಗಳನ್ನು ನಾವು ಮಾಡಿದ್ದೇ ಆದರೆ, ಇವಾಗ ಅವರದ್ದೇ ಆಗಿರತಕ್ಕಂತಹ ಬಸವಣ್ಣನವರ ಒಂದು ವಚನ. ನಾವು ದೇವರನ್ನು ಎಲ್ಲೆಲ್ಲಿ ಹುಡುಕ್ತಾ ಇದ್ದೀವಿ, ನಮ್ಮನ್ನು ಯಾವ ರೀತಿ ಗುಲಾಮರನ್ನಾಗಿ ಇಟ್ಕೊಂಡಿದ್ದಾರೆ, ಮಾನಸಿಕವಾದ ಒಂದು ಅಜ್ಞಾನದ ಆಚರಣೆಗಳಿಂದ. ಹಾಳು ಮೊರಡಿಗಳಲ್ಲಿ, ಊರ ದಾರಿಗಳಲ್ಲಿ, ಕೆರೆ ಬಾವಿ ಹೂ ಗಿಡ ಮರಗಳಲ್ಲಿ, ಗ್ರಾಮ ಮಧ್ಯದಲ್ಲಿ, ಚೌಪಥ ಪಟ್ಟಣ ಪ್ರವೇಶದಲ್ಲಿ, ಹಿರಿ ಆಲದ ಮರದಲ್ಲಿ ಮನೆಯ ಮಾಡಿ, ಕರೆ ಎಮ್ಮೆ ಹಸುಗೂಸು ಬಸುರಿ ಬಾಣಂತಿ ಕುಮಾರಿ ಕೊಡಗೂಶೆಂಬುವರ ಹಿಡಿದುಂಬ ತಿರಿದುಂಬ ಮಾರಯ್ಯ ಬೀರಯ್ಯ ಕೇಚರ ಗಾವಿಲ ಅಂತರ ಬೆಂತರ ಕಾಳಯ್ಯ ಧೂಳಯ್ಯ ಮಾಳಯ್ಯ ಕೇತಯ್ಯಗಳೆಂಬ ಈ 100 ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವ ಒಬ್ಬ ದೇವನಿಗೆ ಶರಣೆಂಬುವುದು ಒಂದೇ ದಡಿ ಸಾಲದೆ. ಈ ಕನ್ನಡದಲ್ಲಿರ್ತಕ್ಕಂಥ ವಚನ ನಾನು ನಿಜಕ್ಕೂ ತಮ್ಮೆಲ್ಲರೂ ಅರ್ಥ ಮಾಡಿಕೊಳ್ಳುತ್ತೀರೆಂದು ನಾನು ಭಾವಿಸುತ್ತೇನೆ. ಈ ಹಲವು ದೈವಗಳನ್ನು ಸೃಷ್ಟಿಸಿದ ಕಾರಣಕ್ಕಾಗಿ ಇವತ್ತ ಯುವಕರು ಹಾಳಾಗಿ ಹೋಗ್ತಾ ಇದ್ದಾರೆ. ಕಾರಣ ಇವರೆಲ್ಲರೂ ಈ ಹಲವು ದೈವಗಳ ಎಂಜಲವನ್ನು ತಿಂದು ಸುಳ್ಳಿನ ಒಂದು ಕಸದಲ್ಲಿ ಬದುಕ್ತಕ್ಕಂಥದ್ದು ನಾವು ಕಾಣುತ್ತಿದ್ದೇವೆ. ಆ ಕಾರಣಕ್ಕಾಗಿಯೇ ಇವತ್ತ ಯಾವ ಮನೆಗಳಲ್ಲಿ ಕೂಡ ಎಲ್ಲರೂ ಕೂಡಿ ನೆಮ್ಮದಿಯಿಂದ ಬದುಕ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಬಸವಣ್ಣನವರು ಹೇಳಿದಂತೆ ಪರಮ ಪತಿವ್ರತೆಗೆ ಒಬ್ಬ ಗಂಡ, ಮತ್ತೊಂದಕ್ಕೆ ಎರಗಿದರೆ ಕಿವಿ ಮೂಗ ಕೊಯ್ಯುವನು. ಅಂದರೆ HIV ರೋಗ, ಏಡ್ಸ್ ಬ್ಯಾನಿ ರೋಗ ಬರುತ್ತದೆ ಎಂದು ಅವಾಗೇ ಹೇಳಿದ್ದಾರೆ. ಇವಾಗ ಏಡ್ಸ್ ರೋಗ ಬಂದು ಎಷ್ಟೋ ಜನಗಳು ಸಾವಿಗೀಡಾಗಿ ಹೋದರು. ಅವರು ಸಾವು ನೋಡಿದರೆ ಒಂಥರ ಸಾವಾಗಿಬಿಟ್ಟಿವೆ. ನಾವು ಸ್ವತಃ ಕಣ್ಣಿನಿಂದ ನೋಡಿದ್ದೇವೆ ಆರೋಗ್ಯ ಇಲಾಖೆಯಲ್ಲಿ. ಆದ್ದರಿಂದ ಇವಾಗ ಹೇಳಿರ್ತಕ್ಕಂಥ ವಚನ ತಾವೆಲ್ಲರೂ ಅರ್ಥ ಮಾಡಿಕೊಳ್ಳುತ್ತೀರೆಂದು ನಾನು ನಂಬಿದ್ದೇನೆ. ಈ 100 ಮಡಿಕೆ ಎಂದಿದ್ದಾರೆ. ಒಂದು ಮಣ್ಣಿನ ಮಡಿಕೆಗಳನ್ನು ಲೈನ್ ಸರಿಯಾಗಿ ಇಟ್ಕೊಳ್ಳು ನೋಡಿ, ಲೈನ್ ಒಂದು ದಪ್ಪ ಆಗಿರ್ತಕ್ಕಂಥ ಬಡಿಗೆ ತಗೊಳ್ಳಿ, ಕಟ್ಟಿಗೆ ಒಂದಕ್ಕೆ ಹೊಡೆದರೆ ಅಷ್ಟೆಲ್ಲ ನುಚ್ಚು ನೂರಾಗಿಬಿಡ್ತದೆ. ಹಾಗೆಯೇ ಇಷ್ಟಲಿಂಗವನ್ನು ಎದೆಯ ಮೇಲೆ ಧರಿಸಿದ ಬಳಿಕ ನನ್ನ ದೇವರು ನನ್ನೊಳಗೇ ಇದ್ದಾನೆ ಎಂದು ನಾವು ಆತ್ಮಸಾಕ್ಷಿಯಿಂದ ಸ್ವಚ್ಛ ಮನಸ್ಸಿನಿಂದ ಅರಿವೇ ಗುರು, ಕಾಯಕವೇ ಕೈಲಾಸ, ದೇಹವೇ ದೇವಾಲಯವೆಂದು ನಂಬಿ ನಡೆದರೆ ಎಲ್ಲ ಭಾರತದಲ್ಲಿರ್ತಕ್ಕಂತಹ ಇವತ್ತಿನ ಈ ಕೆಟ್ಟ ಭ್ರಷ್ಟಾಚಾರ ಒಂದು ನಡೀತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಲ್ಲ, ಎಲ್ಲವೂ ಕೂಡ ಕಸದ ರೂಪದಲ್ಲಿ ಹೋಗಲಿದೆ ಎಂದು ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತಾ
ಪ್ರತಿಯೊಂದು ಗ್ರಾಮಗಳಲ್ಲಿ ಅನುಭವ ಮಂಟಪಗಳು ಸ್ಥಾಪನೆ ಆಗಬೇಕು. ಆವಾಗ ಮಾತ್ರ ಎಲ್ಲರೂ ಕೂಡಿ ಇಂತಹ ವಚನಗಳ ಭಾವಾರ್ಥವನ್ನು ನಾವು ಚಿಂತನೆ ಮಾಡಿದರೆ ಎಲ್ಲರಿಗೂ ಕಲ್ಯಾಣವಾಗಲಿದೆ, ಒಳ್ಳೆಯದಾಗಲಿದೆ ಎಂದು ನನ್ನ ಒಂದು ಮನ್ ಕಿ ಬಾತ್ ಹೇಳ್ತಾ ಇದ್ದಾರಲ್ಲ ದೇಶದಲ್ಲಿ ಕೆಲವರು ಮನ್ ಕಿ ಬಾತ್ ಅಂತ. ಮನ್ ಕಿ ಬಾತ್ ಅಗರ್ ದೇಶ का भलाई चाहते हो तो ऐसा वचन मन की बात करो. ಮನ್ ಕಿ ಬಾತ್. ಇನ್ನೊಂದು ಬಸವಣ್ಣನವರ ವಚನ, ಕುರಿಯ ಹಿಂಡು ಕಬ್ಬಿನ ಉಲಿವ ತೋಟವ ಹೊಕ್ಕು ತೆರನ ನರಿಯದೆ ತನಿ ರಸದ ಹೊರಗಣ ಎಲೆಯನ್ನೇ ಮೈದವು. ನಿಮ್ಮ ಅರಿತ ಮದಕರಿಯಲ್ಲದೆ ಕುರಿ ಬಲ್ಲುದೇ ಕೂಡಲ ಸಂಗಮ ದೇವ. ಬಸವಣ್ಣನವರು ಹೇಳುತ್ತಾರೆ इस वचन के अंदर क्या कहते हैं बसवण्णा जी, बकरियां गन्ने की खेत में, अगर गन्ने की खेत है समझो आपका गांव के आस बाजू में, वो धूप का दिन है, उसको खाने को कुछ नहीं मिल रहा, बाजू में वो गन्ने के खेत वाला क्या करे, चारों तरफ से बेली लगाया समझो, कंपाउंड कांटे का, फिर भी उसके अंदर से घुस के जाके गन्ने का खेत में जाते बकरे। गन्ने के खेत में बकरियां जाने के बाद में क्या खाते, खाली पत्ता खाते। वो गन्ने के अंदर का मीठा उसको मालूम होता क्या? वही गन्ने की खेत में अगर हाथी गया तो क्या खाते, गन्ना खा जाता। तो गन्ने के अंदर मीठा है सो किसको मालूम होगा? बकरे को मालूम हो गया क्या? हाथी को मालूम हो गया? सोचो, हाथी को मालूम हो गया। अब हम भारत देश के अंदर इस मनुवादियों ने 33 करोड़ भगवान बना के हम लोगों को बकरा बना के रखे। हमारा महात्मा बसवण्णा जी क्या कहते हैं इस वचन के अंदर, ये बकरे से बनने का छोड़ दो, कसाई की हाथ में गर्दन मत दो, तुम्हारा भगवान तुम्हारा अंदर है, हर दिन तुम ध्यान करो, प्रार्थना करो। इसलिए अनुभव मंडप स्थापना किए। तो छोटा बच्चों को भी मालूम होता है इस वचन। तो इसका भावार्थ समझ के ये बकरे बनाने का, ये मनुवादियों के हाथ में गर्दन देने के बदले में खुद सोच के खुद इष्टलिंग छाती बांध लेने के बाद में तुम्हारा भगवान तुम्हारा अंदर है, तो ऐसा होता है। तो ऐसा करते करते जो जीते ना, उसको अंदर दिल जो शांत हो जाता है, जो खुश हो जाता है, वही अमृत बोलते हैं। ಕಬ್ಬಿನ ಉಲಿವ ತೋಟವು ಹೊಕ್ಕು ತೆರನ ನರಿಯದೆ ತನಿ ರಸದ ಹೊರಗಣ ಎಲೆಯನ್ನೇ मैदव। ये जो 100 तरफ जो फिरते ना, कहाँ बोले हम पत्थर को माथा टेकते टेकते, इनको बकरे के समान बोले। बाहर का पत्ता खाते जाते बकरे सब तरफ, लेकिन वो झाड़ के अंदर क्या रहता, गन्ने के अंदर मीठा कहाँ मिलता मालूम होता। तो शरणों ने हमको सिखाया, अंदर है भगवान, अंदर ध्यान लगाओ, ध्यान करो, भीख मत मांगो, मंदिर का लाइन में जाकर खड़ा मत हो जाओ, भिखारी मत बनो बोल के सिखाया ना हमारा 12वीं शताब्दी का प्रधानमंत्री महात्मा बसवण्णा जी। उनका वचन का ऊपर विश्वास करो, भरोसा करो, ये बकरे बनने का छोड़ दो, हाथी की जैसा जिंदगी करो। हम भी करेंगे, तुम भी करेंगे। ये मनुवादियों का जो झूठा भगवान के प्रचार है ना, कचरे के डब्बे में जब तक नहीं डालते तब तक भारत देश स्वतंत्र भारत नहीं है, ये गुलाम भारत में अभी भी है समझो। वो ब्रिटिश लोगों को डर कर ये लोग नहीं करे ना। अब ब्रिटिश लोग जो राजा महाराजा चले गए, फिर इनका धांधली चल रहा है, भगवान भगवान भगवान। कितना भगवान है जी, एक सूरज है दुनिया को, वैसा ही भगवान एक ही है। हम सबको एक ही बनाए, एक ही मालिक ने बनाए, हम सब एक ही बच्चा का ये है, भगवान के बच्चा है समझकर जीने का बसवण्णा जी का पाठ सिखाए। इतना मैं बोलते हुए आप सबको अच्छा लगा तो भारत देश के अंदर 140-45 करोड़ जनता है ना, उनको बिंदास इस वचन का विचार पहुंचाने का कोशिश कोई करेगा ना, उसको भगवान भला करेगा, उनका कल्याण होगा, उनका घर में सब लोग खुशी से रह सकते बोल के मैं इतना गारंटी के साथ पूरे मेरा भारतवासियों को यहाँ से मैं सर झुकाकर
शरण करता हूँ।